ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಭಾರತ್ ಗೌರವ್ ಯೋಜನೆಯಡಿ ಧಾರ್ಮಿಕ ಯಾತ್ರೆಗಳಿಗೆ ಚಾಲನೆ. ರಾಜ್ಯ ಸರ್ಕಾರದಿಂದ 5,000 ರೂಪಾಯಿ ಸಹಾಯಧನ. ರಾಜ್ಯ ಕಡಲ ತೀರಗಳಿಗೆ ಅಡ್ವೆಂಚರ್ ಟೂರಿಸಂ ಮೆರುಗು. ಸ್ಥಳೀಯರ ಜೀವನಕ್ಕೂ ಆಧಾರ. ರಾಜ್ಯ ಸರ್ಕಾರದ ಈ ನಿರ್ಧಾರ. ಅರುಣಾಚಲದಲ್ಲಿ ಸೈನಿಕರಿಂದ ನಿರ್ಮಿಸಲಾದ ಮಾದರಿಯ ಕೆಫೆ. ಆಪರೇಷನ್ ಸದ್ಭಾವನಾ ಹೆಸರಲ್ಲಿ ಒಂದು ಅದ್ಭುತ ಕಲಾಕೃತಿ. ಟ್ರಾವೆಲ್ ಫ್ರೀಕ್ ನಾಗೇಂದ್ರ ಕಡೂರ್ ಅವರಿಂದ ಆಫ್ರಿಕಾ ಪರ್ಯಟನೆ. ಚಾಪ್ಮನ್ ಸ್ಪೀಕ್ ಪ್ರಾಕೃತಿಕ ಸೌಂದರ್ಯ ಡ್ರೋನ್ ಕಣ್ನಲ್ಲಿ ಸೆರೆ. ಕೇಂದ್ರ ಸರ್ಕಾರದ ಭಾರತ್ ಗೌರವ್ ಯೋಜನೆಯಡಿ ರಾಜ್ಯ ಸರ್ಕಾರ 4 ಪ್ರಮುಖ ಧಾರ್ಮಿಕ ಯಾತ್ರೆಗಳಿಗೆ ಚಾಲನೆಯನ್ನ ನೀಡಿದೆ. ಇದರಲ್ಲಿ ಪ್ರಮುಖವಾಗಿ ಕಾಶಿ ಯಾತ್ರೆಗೆ ಹೆಚ್ಚು ಜನರು ಆಸಕ್ತಿ ತೋರಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಉತ್ತರ ಭಾರತದ ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಯಾತ್ರೆ ಹೋಗುವ ಯಾತ್ರಿಕರಿಗೆ ನೆರವಾಗುವಂತೆ ಕೇಂದ್ರ ಸರ್ಕಾರ ಭಾರತ್ ಗೌರವ್ ಯೋಜನೆಯನ್ನ ಪ್ರಾರಂಭಿಸಿದೆ. 2022ರಲ್ಲಿ ರಾಜ್ಯ ಮುಜರಾಯಿ ಇಲಾಖೆ ಕಾಶಿ ಯಾತ್ರೆ, ದಕ್ಷಿಣ ಯಾತ್ರೆ, ದ್ವಾರಕ ಯಾತ್ರೆ ಯೋಜನೆಗಳನ್ನು ಆರಂಭಿಸಿತ್ತು. ಈ ಬಾರಿಯ ಯಾತ್ರಿಕರ ಒಲವು ಕಾಶಿ ಯಾತ್ರೆಗೆ ಹೆಚ್ಚಿದ್ದು, ಕಾಶಿ ಯಾತ್ರಿಕರಿಗಾಗಿ ವಿಶೇಷವಾಗಿ ಭಾರತ್ ಗೌರವ್ ರೈಲು ಸೇವೆಯನ್ನು ಒದಗಿಸಿದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿದೆ. ಇದಲ್ಲದೆ ಯಾತ್ರೆ ಕೈಗೊಂಡವರು ಟಿಕೆಟ್, ಆಧಾರ್ ಕಾರ್ಡ್ ಸೇರಿ ಅಗತ್ಯ ದಾಖಲೆಗಳನ್ನು ಮುಜರಾಯಿ ಇಲಾಖೆಗೆ ಒದಗಿಸಿದ್ರೆ 5,000 ರೂಪಾಯಿ ಸಹಾಯಧನ ಕೂಡ ಲಭ್ಯವಿದೆ. ಕರಾವಳಿ ಪ್ರವಾಸೋದ್ಯಮದ ಚೈತನ್ಯ ಹೆಚ್ಚಿಸಲು ಮತ್ತು ಕೋಸ್ಟಲ್ ಲೈನ್ ಅಭಿವೃದ್ಧಿಗೆ ಹೊಸ ಮಾದರಿಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು ಅಧ್ಯಯನ ಸಮಿತಿ ನೀಡಿರುವ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ. ಮುರುಡೇಶ್ವರ, ಗೋಕರ್ಣ ಮತ್ತು ಕಾರವಾರ ಕಡಲ ತೀರಗಳಲ್ಲಿ ಅಡ್ವೆಂಚರ್ ಟೂರಿಸಂ ಆರಂಭಿಸಲು ಟೆಂಡರ್ಗಳನ್ನು ಆಹ್ವಾನಿಸಲಾಗಿದ್ದು, ಉತ್ತರ ಕನ್ನಡ ಅರಣ್ಯ ಪ್ರದೇಶಗಳಲ್ಲಿಯೂ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿದೆ. ನಮ್ಮ ಸರ್ಕಾರ ರೂಪಿಸಿರುವ ಯೋಜನೆಗಳು ಕೇವಲ ಪ್ರವಾಸೋದ್ಯಮದ ಆದಾಯ ಹೆಚ್ಚಿಸುವುದಲ್ಲದೆ ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಸ್ಥಳೀಯ ಜನರ ಜೀವನೋಪಾಯಕ್ಕೂ ಪೂರಕವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸೈಡರ್ ಸಂಸ್ಕೃತಿ ಎಂಬುದು ಕೇವಲ ಪಾನೀಯ ಸೇವನೆಯಲ್ಲ, ಅದು ನೂರಾರು ವರ್ಷಗಳ ಸಮುದಾಯದ ಆಚರಣೆಯಾಗಿದೆ. ಮುಖ್ಯವಾಗಿ ಸ್ಪೇನ್ನ ಬಾಸ್ಕ್ ಪ್ರಾಂತ್ಯದ ಒಂದು ಪ್ರಮುಖ ನಗರದಲ್ಲಿ ಇದು ಪ್ರಚಲಿತದಲ್ಲಿದೆ. ಸೇಬಿನ ರಸವನ್ನ ಹುದುಗಿಸಿ ತಯಾರಿಸುವ ಈ ಪಾನೀಯವನ್ನ ಬೃಹತ್ ಮರದ ಪೀಪಾಯಿಗಳ ಮೂಲಕ ಎತ್ತರದಿಂದ ಗ್ಲಾಸ್ಗೆ ಸುರಿಯುವುದು ಇದರ ವಿಶೇಷ ಕಲೆ. ಇಲ್ಲಿನ ಸೈಡರ್ ಹೌಸ್ಗಳಲ್ಲಿ ಒಂದು ಮೋಜಿನ ಪದ್ಧತಿ ಇದೆ. ಯಾರಾದರೂ ಫ್ಲೋಟ್ ಎಂದು ಕೂಗಿದ ತಕ್ಷಣ ಎಲ್ಲರೂ ಎದ್ದು ಹೋಗಿ ದೊಡ್ಡ ಮರದ ಪೀಪಾಯಿಗಳ ಮುಂದೆ ಸಾಲಾಗಿ ನಿಲ್ಲಬೇಕು. ಪೀಪಾಯಿಯ ಸಣ್ಣ ರಂಧ್ರದಿಂದ ಸೈಡರ್ ಚಿಮ್ಮುವಾಗ ಎಲ್ಲರೂ ತಮ್ಮ ಗ್ಲಾಸ್ಗಳನ್ನ ದೂರ ಹಿಡಿದು ಆ ರಸವನ್ನ ಹಿಡಿಯಬೇಕು. ಇದು ಇಲ್ಲಿನ ಅತ್ಯಂತ ಸಂಭ್ರಮದ ಕ್ಷಣ. ಹಾಗಾದ್ರೆ ಸ್ಪೇನ್ನ ಯಾವ ನಗರ ಸೈಡರ್ಗೆ ಪ್ರಸಿದ್ಧ? ಭಾರತೀಯ ಸೇನೆಯು ಅರುಣಾಚಲ ಪ್ರದೇಶದ ಜಿಮಿಥಾಂಗ್ನಲ್ಲಿ ಬಾರ್ಡರ್ ಬ್ರೂ ಕೆಫೆಯನ್ನು ಉದ್ಘಾಟಿಸಿದೆ. ಆಪರೇಷನ್ ಸದ್ಭಾವನಾ ಅಡಿಯಲ್ಲಿ ಈ ಕೆಫೆಯನ್ನು ನಿರ್ಮಿಸಲಾಗಿದ್ದು, ಗಡಿ ಪ್ರದೇಶಗಳಲ್ಲಿ ಸುಸ್ಥಿರ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಸಮುದಾಯಗಳ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮಹತ್ವದ ಹೆಜ್ಜೆಯಾಗಿದೆ. 1962ರಲ್ಲಿ ಇಂಡೋ ಚೀನಾ ಯುದ್ಧದ ಸಂದರ್ಭದಲ್ಲಿ ನೂರಾರು ಸೈನಿಕರ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿದ್ದ ನ್ಯಾಮ್ಜಾಂಗ್ ಚೂ ನದಿ ತೀರ ಈಗ ಒಂದು ಅದ್ಭುತ ಪ್ರವಾಸಿ ಫೇವರೇಟ್ ಸ್ಪಾಟ್ ಆಗಿದೆ. ಈಶಾನ್ಯ ಭಾರತದ ಪ್ರವಾಸೋದ್ಯಮದಲ್ಲೇ ಬಾರ್ಡರ್ ಬ್ರೂ ಕೆಫೆ ವಿಭಿನ್ನ ಪ್ರಯತ್ನವಾಗಿದ್ದು, ಇದರ ಸಂಪೂರ್ಣ ಶ್ರೇಯಸ್ಸು ಭಾರತೀಯ ಯೋಧರಿಗೆ ಸೇರಬೇಕು ಅಂತಿದ್ದಾರೆ ನೆಟ್ಟಿಗರು. ನಾಗೇಂದ್ರ ಕಡೂರ್ ಪ್ರವಾಸಿ ಲೋಕದ ಟ್ರಾವೆಲ್ ಫ್ರೀಕ್ ಅಂದ್ರೆ ತಪ್ಪೇ ಇಲ್ಲ. 16 ದೇಶಗಳನ್ನ ಸುತ್ತಿರುವ ನಾಗೇಂದ್ರ ಈ ಬಾರಿ ತಮ್ಮ ತಂಡದೊಂದಿಗೆ ಆಫ್ರಿಕಾ ಖಂಡದ ಅನ್ವೇಷಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಪಿಲಾನೆಸ್ಬರ್ಗ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿ ಅಲ್ಲಿನ ವನ್ಯ ಲೋಕದ ಅದ್ಭುತ ಚಿತ್ರಗಳನ್ನ ಸೆರೆ ಹಿಡಿದು ಪ್ರವಾಸಿ ಪ್ರಪಂಚದೊಂದಿಗೆ ಹಂಚಿಕೊಂಡಿದ್ದಾರೆ. ಇದಲ್ಲದೆ ಚಾಪ್ಮನ್ ಸ್ಪೀಕ್ ಸೌಂದರ್ಯವನ್ನ ತನ್ನ ಡ್ರೋನ್ನಲ್ಲಿ ಸೆರೆ ಹಿಡಿದಿರುವ ನಾಗೇಂದ್ರ ಕಡೂರ್ ಆಫ್ರಿಕಾದ ಈ ಅದ್ಭುತ ತಾಣಕ್ಕೆ ಭೇಟಿ ನೀಡಲು ಪ್ರವಾಸಿ ಪ್ರಪಂಚ ಮತ್ತು ವಿಶ್ವವಾಣಿಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರ ವಿದೇಶ ಕಾಲ ಕೃತಿಯೇ ಪ್ರೇರಣೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿರುವ ಖಂಡ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.